ಬ್ಯಾಕ್ ಟು ಕರ್ನಾಟಕ ಡೈರೀಸ್. ಯಲಹಂಕ ಸುತ್ತಮುತ್ತ ಇರೋರಿಗೆ ಒಂದು ಒಳ್ಳೆ ಹೋಟೆಲ್ ನಾಟಿ ಸ್ಟೈಲ್ ತೋರಿಸೋಣ ಅಂತ ಬಂದಿದ್ದೀವಿ. ಯಾವ ಹೋಟೆಲ್ ಗೊತ್ತಾ? ಅಕ್ಷತಾ ನಾಟಿ ಸ್ಟೈಲ್ ಅಂತ. ಇದು NES ಸರ್ವಿಸ್ ರೋಡಲ್ಲಿ ಇರೋದು. ಸೊ ಎಲ್ಲರೂ ಬನ್ನಿ, ಫುಡ್ ಹೆಂಗಿದೆ ಅಂತ ಟ್ರೈ ಮಾಡಿ ಹೇಳ್ತೀವಿ. ಸರ್ವಿಸ್ ರೋಡಲ್ಲಿ ಬರುತ್ತೆ ಇದು ಹೋಟೆಲ್ಲು. ಆ್ಯಕ್ಚುಲಿ ಇದು ಕೆಳಗಡೆ ನಿಮಗೆ ಸೆಲ್ಫ್ ಇದೆ, ಸೆಲ್ಫ್ ಸರ್ವ್ ಇದೆ ನೋಡಿ. ಇದೆಲ್ಲ ಸೆಲ್ಫ್ ಸರ್ವು. ಆ್ಯಕ್ಚುಲಿ ಮೇಲ್ಗಡೆ ನಿಮಗೆ AC ಇದೆ, ಸರ್ವ್ ಅವರೇ ಮಾಡ್ತಾರೆ. ನಾವು 3 ಮುದ್ದೆ ಆರ್ಡ್ರ್ ಮಾಡಿದ್ದೀವಿ. ಮಟನ್ ಸಾರು, ಮಟನ್ ಕೈಮಾ ಮತ್ತು ವೈಟ್ ಬಿರಿಯಾನಿ ಚೆನ್ನಾಗಿರುತ್ತಂತೆ ಇಲ್ಲಿ. ಸೊ ಮಟನ್ ವೈಟ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ಮಾಡಿದ್ಯಾ? ಸ್ವಲ್ಪ ಸಂಡೇಸ್ ಬರೋಂಗಿದ್ರೆ ಸ್ವಲ್ಪ ಬೇಗ ಬನ್ನಿ, ಯಾಕಂದರೆ ಬೋಟಿಗೊಜ್ಜೆಲ್ಲ ಖಾಲಿ ಆಗಿಬಿಟ್ಟಿದೆ ನಮಗೆ. ಇಟ್ಸ್ ಓಕೆ, ಸ್ವಲ್ಪ ಬೇಗ ಬಂದರೆ ಬೇಗ ಫುಡ್ಡು ಎಲ್ಲನೂ ಆರ್ಡ್ರ್ ಮಾಡಿ ಚೆನ್ನಾಗಿ ತಿನ್ನಿ. ಹೇಗಿದೆ ರೀ ಚಿಕನ್ನು? ಚೆನ್ನಾಗೈತೆ. ಇದು ಯಾವುದು ಅಕ್ಷತಾ ನಾಟಿ ಸ್ಟೈಲ್ ಅವ್ರದ್ದು ಸ್ಪೆಷಲ್ ಅಂತ, ಚೆನ್ನಾಗೈತೆ. ಕೀರ್ತನ ಹೇಗಿದೆ ಮಟನ್ ಬಿರಿಯಾನಿ? ಚೆನ್ನಾಗಿದೆ. ಮಟನ್ ಬಿರಿಯಾನಿ ಫುಲ್ ಸಾಫ್ಟ್ ಆಗಿದೆ. ಮಟನ್ ಟೇಸ್ಟ್ ಕೂಡ ಚೆನ್ನಾಗಿದೆ, ಬಟ್ ಸ್ವಲ್ಪ ಆಯಿಲ್ ಜಾಸ್ತಿ ಆಯಿತು ಅನಿಸುತ್ತೆ. ಅದರ್ವೈಸ್ ಎಲ್ಲ ಚೆನ್ನಾಗಿದೆ. ನೋಡಿ, ನಾವು ಲೆಗ್ ಸೂಪ್ ತೊಗೊಂಡಿದ್ದೀವಿ. ಬಟ್ ಏನಂದರೆ ಒಂದು ಟೇಸ್ಟ್ ಎಲ್ಲ ಓಕೆ, ಬಟ್ ಮಸಾಲೆ ಜಾಸ್ತಿ, ಪೆಪ್ಪರ್ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಹಾಂ, ಥಿಕ್ನೆಸ್ ಜಾಸ್ತಿ ಇದೆ, ತೆಳ್ಳಕ್ಕಿಲ್ಲ ಸೂಪು. ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಹೆಂಗನ್ಸ್ತು ಫುಡ್ಡು ಕೀರ್ತನ? ಚೆನ್ನಾಗಿತ್ತು. ನನಗೆ ಮೋಸ್ಟ್ ಫೇವ್ರೆಟ್ ಬಿರಿಯಾನಿ ಚೆನ್ನಾಗಿತ್ತು. ಮಟನ್ ಬಿರಿಯಾನಿ ಮಟನ್ ವಾಸ್ ಗುಡ್. ಮಟನ್ ಕ್ವಾಲಿಟಿ ಚೆನ್ನಾಗಿತ್ತು ಮೇಯ್ನಾಗಿ. ಮತ್ತು ಮಟನ್ ಸಾಂಬಾರು ಚೆನ್ನಾಗಿತ್ತು. ಮತ್ತು ಬಿರಿಯಾನಿಯಲ್ಲಿ ಲೈಕ್ ನಾನು ತಿಂದಿರೋ ಕಡೆ ಎಲ್ಲ ಮಟನ್ ಬಿರಿಯಾನಿ ಲಾಟ್ ಆಫ್ ಮಸಾಲ ಅನಿಸುತ್ತೆ, ಬಟ್ ಇಲ್ಲಿ ಮೈಲ್ಡ್ ಮಸಾಲ ಪ್ಲಸ್ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಮಸ್ಟ್ ಟ್ರೈ, ಎಲ್ಲರೂ ಬಂದು ಟ್ರೈ ಮಾಡಬೇಕು. ಹೆಂಗಿತ್ತು ಪ್ರತಿಮಾ ಫುಡ್? ಚೆನ್ನಾಗಿತ್ತು. ನಂದು ಇದು ಸೆಕೆಂಡ್ ಟೈಮ್ ಆ್ಯಕ್ಚುಲಿ. ಫಸ್ಟ್ ಟೈಮ್ ಆಫೀಸಿಂದ ಬಂದಿದ್ರಿ, ಸೊ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದು. ನಂಗೆ ತುಂಬ ಇಷ್ಟ ಆಯಿತು. ಮಟನ್ ನಾನು ಯೂಶ್ವಲಿ ಟೇಸ್ಟ್ ಮಾಡಲ್ಲ, ಸ್ಮೆಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಮಟನ್ ತುಂಬ ಚೆನ್ನಾಗಿತ್ತು. ಮಸ್ಟ್ ಟ್ರೈ ಪ್ಲೇಸ್ ಎಲ್ಲರೂ. ಇಂಟೀರಿಯರ್ಸ್ ಎಲ್ಲ ವೆರಿ ಗುಡ್, ಕ್ಲೀನಾಗಿ ಮಾಡಿದ್ದಾರೆ. ಇಂಟೀರಿಯರ್ಸು ಮತ್ತು ಸೀಟ್ಸು, ಸಿಟ್ಟಿಂಗು ಎಲ್ಲ ಸಕ್ಕತ್ತಾಗಿದೆ. ಮತ್ತು ಸಾಂಬಾರು, ಮಟನ್ ಸಾಂಬಾರು ಗ್ರೇವಿ ಬರುತ್ತಲ್ಲ, ಅದು ಸ್ವಲ್ಪ ಕ್ವಾಂಟಿಟಿ ಮುದ್ದೆಗೆಲ್ಲ ರೈಸ್ಗೆಲ್ಲ ಸ್ವಲ್ಪ ಜಾಸ್ತಿ ಕೊಟ್ಟರೆ ಇನ್ನೂ ಚೆನ್ನಾಗಿದೆ. ಓವರಾಲ್ ಟೇಸ್ಟು ತುಂಬ ಚೆನ್ನಾಗಿತ್ತು. ಇಟ್ಸ್ ಗುಡ್, ಎಲ್ಲರೂ ಟ್ರೈ ಮಾಡ್ಬೋದು. ಯಲಹಂಕ ಸುತ್ತಮುತ್ತ ವಿದ್ಯಾರಣ್ಯಪುರ, ನಾವು ವಿದ್ಯಾರಣ್ಯಪುರದಿಂದ ಬಂದಿದ್ದೀವಿ. ಯಲಹಂಕ ಸುತ್ತಮುತ್ತ ಯಾರ್ಯಾರು ಇರ್ತಾರೆ ಎಲ್ಲರೂ ಟ್ರೈ ಮಾಡಿ. ಇಬ್ಬರು ಐ ಟಿ ಕಂಪ್ನಿಯವರಿಬ್ಬರು ಸೇರ್ಕೊಂಬಿಟ್ರೆ ಕೆಲಸ ಟೈಮಿಂಗ್ಸು, ಕೆಲಸ ಎಲ್ಲ ಡಿಸ್ಕಷನ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಊಟ ಏನೋ ಸೂಪರ್ ಆಗಿತ್ತು, ಬಟ್ ಆದರೂ ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇದೆ. ಏನು ಹೇಳಿ? ಪಲ್ಲವಿ, ಚಂದನ ಮತ್ತು ಆದ್ಯ 3 ಜನನೂ ಇಲ್ಲ. ಬರೀ ನಾವು 3 ಜನ ಬಂದಿದ್ದೀವಿ. ಇವರಿಬ್ರು ಮಿಸ್ಸಿಂಗ್. ನವೀನ್ ಎಲ್ಲ ವ್ಲಾಗಲ್ಲೂ ಮಿಸ್ ಆಗ್ತಾನೆ ಬಿಡು. ಇವರಿಬ್ರು ದೊಡ್ಡವ್ರ ಜೊತೆ ಮಧ್ಯೆ ನನ್ಗೆ ಅಡ್ಜಸ್ಟ್ ಆಗಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದು ಎಸ್ಪೆಷಲಿ ನಮ್ಮ ಪಲ್ಲವಿ. ನಮ್ದು ಲಾಸ್ಟ್ ವ್ಲಾಗ್ ನೋಡಿದ್ರೆ ಬ್ಯಾಂಗ್ಳೂರ್ ಕೆಫೆದು ನಿಮಗೆ ಗೊತ್ತಾಗುತ್ತೆ ಪಲ್ಲವಿ ಯಾರು ಅಂತ. ನೋಡಿ ಗೈಸ್, ನಾನು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ. ವಾಂಟ್ ಐ ಲುಕ್ ಬ್ಯೂಟಿಫುಲ್ ಟುಡೇ? ಬಂದ್ರಿ, ಬಟ್ ಕ್ರೌಡ್ ಏನು ಅನ್ನಿಸ್ತಾ ಇದೆ? ಕ್ರೌಡ್ ನೋಡಿ. ಹೋಗೋದ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೋಗೋಣ ನಡೀರಿ, ಪರವಾಗಿಲ್ಲ. ಇಷ್ಟೊಂದು ಲೈನ್ ಕ್ಯೂ ಸಿಸ್ಟಮ್ ಇದೆ, ಪರವಾಗಿಲ್ಲ, ಇಟ್ಸ್ ಓಕೆ. ಏನು ಅನ್ನಿಸ್ತಾ ಇದೆ ಬಾವಾ? ಯಲಹಂಕದಿಂದ ನಮಗೆ ಸಂಜಯ್ ನಗರ್ವರೆಗೂ ಕರ್ಕೊಂಬಂದಿದ್ದೀರಾ ಒಂದು ಐಸ್ ಕ್ರೀಮ್ಗೋಸ್ಕರ. ಎಲ್ಲೂ ಇಲ್ದಿರಾ ನ್ಯಾಚುರಲ್ಸ್ ಮಾಲಿಕ್ ಅಂತೆ. ಹೌದಾ? ಬಟ್ ಆದರೂ ನ್ಯಾಚುರಲ್ಸ್ನ ಬೀಟ್ ಮಾಡೋಕ್ಕೆ ಯಾವುದಕ್ಕೂ ಚಾನ್ಸೇ ಇಲ್ಲ ಅನ್ಸುತ್ತೆ. ಬೆಸ್ಟ್. अच्छा है।
ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಡನ್. ಇವಾಗ ಪಲ್ಲವಿಗೆ ಮತ್ತು ಚಂದನಗೆ DBC ಐಸ್ ಕ್ರೀಮ್ ತೊಗೊಂಡು ಹೋಗ್ತಾ ಇದ್ದೀವಿ. ಬಾಯ್ ಕೀರ್ತನ ಪಳ ಪಳ ಇವ್ಳು ನೋಡಿ ಇವಳು ಬಂದಿಲ್ಲ ಆದ್ರೂ. ಫೈನಲಿ ಪಲ್ಲವಿ ಬಂದ್ರು. ಅಕ್ಕ ನಾವ್ ನಿಮ್ಮ ಅಭಿಮಾನಿ ಅಕ್ಕ. ನಮಸ್ತೆ. ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.